ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಂದಿದ್ದೀನಿ ಇವತ್ತು ಹೊಸ ವ್ಲಾಗ್ ಜೊತೆ. ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಭಾವ ಅವರ ಅಪ್ಪನ ಊರಿಗೆ, ಹೆತ್ತೂರಿಗೆ. ಇವತ್ತು ಹೆತ್ತೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಆಮೇಲೆ ಅದು ಹೋಮ್ ಸ್ಟೇಗೆ ಹೋಗ್ತೀವಿ. ಆಮೇಲೆ ಬಿಸಿಲು ಅಂತ ಘಾಟ್ ಇದೆ, ಅಲ್ಲಿಗೆ ಹೋಗ್ತೀವಿ. ಇನ್ನು ಏನೇನೋ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ಇವಾಗ ವ್ಲಾಗ್ಗೆ ಹೋಗೋಣ ಗೈಸ್. ತಿಂಡಿ ಮಾಡೋಕ್ಕೆ ಹೋಗೋಣ ಬನ್ನಿ. ಏನು ಮಾಡೋರೆ ನೋಡೋಣ. ಏನು ತಿಂಡಿ ಮಾಡೋರೆ? ನೀರು ದೋಸೆ, ಕಾಯಿ ಚಟ್ನಿ, ಮಶ್ರೂಮ್ ಚಿಲ್ಲಿ ಗ್ರೇವಿ. ಅಷ್ಟೇನಾ? ತಿಂಡಿ ಆದಮೇಲೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಇದು ಆ್ಯಕ್ಚುಲಿ ನೆನ್ನೆನೇ ತಂದೆ, ತಿನ್ನಲಿಲ್ಲ, ಅದಕ್ಕೆ ಇವಾಗ ತಿಂತಾಯಿದ್ದೀನಿ. ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ಬಿಟ್ಟರು. ಸೀಟ್ ಬೆಲ್ಟ್ ಹಾಕೊಳ್ಳ್ರಿ. ದೂರ ಹತ್ಬೇಕಾ? ಅದೇ ಅದೇ ಇಲ್ಲ ತಕ್ಷಣ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಇಲ್ಲ ತೋರಣ ಕಟ್ಟಾರೆ ಪುಷ್ಪ, ಹೊಸದು ಅನ್ಸುತ್ತೆ. ಪೂಜೆ ಮಾಡಿ ಅದೇ ಅವ್ನು ಹೇಳ್ದ 10 days ಆಯ್ತು ಮೇಡಮ್ ಅಷ್ಟೇ. ಅದಕ್ಕೆ ರೂಮ್ಸ್ ಖಾಲಿ ಇಲ್ಲ ಅಂದ್ರು ಅಂತ ಹೇಳಿ. ಇದು ರೂಮ್ ಖಾಲಿ ಇಲ್ಲ ಅಂದಿದ್ದು. ಪೂಲು ಇದೆ. ಸೊ ಇವಾಗ ರೀಚ್ ಆಗಿದ್ದೀವಿ ಗೈಸ್. ಇಲ್ಲಕ್ ವಿಸ್ತಾಗೆ ಇದೆ ನಾವಿರೋ ಹೋಮ್ ಸ್ಟೇ. ಇವತ್ತು ವ್ಯೂ ತುಂಬ ಚೆನ್ನಾಗಿದೆ. ಇನ್ನು ರೂಮ್ ನೋಡಿಲ್ಲ ಹೆಂಗಿರುತ್ತೆ ಅಂತ. ನಾವು ಇವಾಗ ಹೆತ್ತೂರಿಗೆ ಹೋಗ್ತೀವಿ, ಅದೇ ನಮ್ಮ ಭಾವ ಅವರ ಅಪ್ಪನ ಊರಿಗೆ. ಅಲ್ಲೋಗಿ ಅಲ್ಲಿ ಒಂದು ಬೇಬಿ ಇದೆ, ನೋಡಿಕೊಂಡು ವಾಪಸ್ ಇಲ್ಲೇ ಬರ್ತೀವಿ. ಇವಾಗ ತಿನ್ಕೊಂಡು ಹೋಗೋದು ಅಲ್ವಾ? ಇವಾಗ ತಿನ್ಕೊಂಡು ಹೋಗೋದಲ್ವಾ? ತಿನ್ಕೊಂಡು ಹೋಗೋದು. ಸೊ ಗೈಸ್, ಇವಾಗ ನಾವಿರೋ ರೂಮ್ ಟೂರ್ ಮಾಡೋಣ. ಇದು ಓಪನ್ ಆಗಿ ಇನ್ನೂ ಜಸ್ಟ್ 10 days ಆಗಿದೆ. ನಾವೇ ಫಸ್ಟ್ ಅನ್ಸುತ್ತೆ, ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಜನ ಇದ್ದಾರೆ, ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ. ಇರಿ ತೋರಿಸ್ತೀನಿ. ಬನ್ನಿ, ಇಲ್ಲಿ ಫೈರ್ ಕ್ಯಾಂಪು ಇದೆ. ಇದು ಡೈನಿಂಗ್ ಹಾಲು. ಇಲ್ಲಿ ಆ್ಯಕ್ಚುಲಿ ನೀವು ಬಟ್ಟೆ ಎಲ್ಲ ಇಟ್ಕೊಬೋದು ಬೇಕಾದರೆ. ವಾಶ್ರೂಮ್ ತುಂಬ ನೀಟಾಗಿದೆ ಗೈಸ್. ಮೇ ಬಿ ಇದು ನಾವು ಫಸ್ಟ್ ಬರ್ತಾ ಇರೋದು ಅನ್ಸುತ್ತೆ ಈ ರೂಮ್ಗೆ, ಗೊತ್ತಿಲ್ಲ. ಆ್ಯಕ್ಚುಲಿ ಓಪನ್ ಆಗಿ ಇನ್ನೂ 10 days ಆಗಿ. ಇವಾಗ ಊಟಕ್ಕೆ ಹೋಗೋಣ. ಊಟದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಏನಿದು? ಪುಟ್ಟು ಏನಿದು? ಪುಟ್ಟು, ಕಡುಬು, ಚಿಕನ್ ಸಾಂಬಾರ್, ಅನ್ನ, ರಸಮ್, ಇದು ಏನೋ ಗೊಜ್ಜು, ಪಲ್ಯ. ಹೆಸರು ಬೇಳೆ ತೋವೆ, ಬಾಳೆಹಣ್ಣು ರಸಮ್. ಇದೆ ಗೈಸ್ ಹೆತ್ತೂರಿನ ಮನೆ. ಅಲ್ಲಿ ಬಾವಿ ಇದೆ. ಏನು ಅಂಕಲ್? ಇವಾಗ ಬಿಸಿಲೆ ಘಾಟ್ಗೆ ಹೋಗ್ತಾ ಇದ್ದೀವಿ. ಹೆತ್ತೂರು ಮುಗೀತು, ಹೆತ್ತೂರು ಮನೆಗೆ ಬಂದ್ವಿ. ಇಲ್ಲಿ ಸ್ವಲ್ಪ ಮಾತಾಡಿ ಕಾಫಿ ಟೀ ಎಲ್ಲ ಕುಡ್ದು ಇವಾಗ ಬಿಸಿಲೆ ಘಾಟ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಲ್ಲಿ ಏನೇನು ಮಾಡ್ತೀವಿ ತೋರಿಸ್ತೀನಿ. ಸೊ ಗೈಸ್, ಇವಾಗ ಬಿಸಿಲೆ ವ್ಯೂ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಬನ್ನಿ ಮೇಲೆ ಹೋಗೋಣ. ಸ್ಟೆಪ್ಸ್ ಇದೆ. ಹಾಯ್ ಹುಲ್ಲು. ಹಲೋ ಗೈಸ್, ಇಲ್ಲಿ ಒಬ್ರಿಗೆ ಎಂಟ್ರಿ ಟಿಕೆಟ್ ಬಂದು 20 ರೂಪೀಸು. ಸ್ವಲ್ಪ ದೂರ ಹತ್ಬಿಟ್ಟು ಹೋಗಬೇಕು.
ಅದೇ ಎಷ್ಟು ದೂರ ಅಂತ ಗೊತ್ತಿಲ್ಲ. ಇದೇ ವ್ಯೂ ಪಾಯಿಂಟು ಗೈಸ್. ಲುಕ್ ಅಟ್ ದ ವ್ಯೂ ಗೈಸ್. ಗೈಸ್ ಇಷ್ಟೇ ಇಲ್ಲಿ ಬಿಸಿಲು ವ್ಯೂ ಪಾಯಿಂಟು. ಇಲ್ಲಿಂದ ನಾವು ಪಟ್ಲಾಗೆ ಹೋಗ್ತಾ ಇದ್ದೀವಿ. ಪಟ್ಲಲ್ಲಿ ಜೀಪ್ ಹತ್ಕೊಂಡು ಹೋಗೋದಂತೆ. ಫುಲ್ ಅಡ್ವೆಂಚರಸ್ ಆಗಿರುತ್ತಾ ಫುಲ್ಲು. ಪಟ್ಲ ಅಲ್ವಾ ಅದು? ಬನ್ನಿ ಗೈಸ್ ಹೋಗೋಣ. ಇದು ರಿಡ್ಜ್ ಅಂತೆ. ಇದು ಒಂದು ಬೇ ಆಫ್ ಬೆಂಗಾಲ್ಗೆ ಹೋಗುತ್ತಂತೆ, ಒಂದು ಅರೇಬಿಯನ್ ಸೀಗೆ ಹೋಗುತ್ತಂತೆ. ಸೊ ಗೈಸ್ ಇವಾಗ ಪಟ್ಲಾಗ್ ರೀಚ್ ಆಗಿದ್ದೀವಿ. ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ. ಎಳ್ನೀರು ಕುಡಿದ್ಬಿಟ್ಟು ಆ ಥರ ಜೀಪಲ್ಲಿ ಮೇಲೆ ಹೋಗ್ತೀವಿ ಗೈಸ್. ಒಬ್ರು ಬಂದ್ರಲ್ಲ, ಹಿಂಗೆ ನಾವು ಮೇಲೋಗಿ ಬರ್ತೀವಿ ಇವಾಗ. ಗೈಸ್ ಏನೋ ಕಷ್ಟಪಟ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಅಂತ ಭಯ ಇದ್ರು. ಇಲ್ಲ ಸುಧಾ, ನಾವು ಹೋಗಿದ್ದೀವಿ. ಸನ್ಸೆಟ್ ಇಂದ ಅಲ್ಲಿವರೆಗೂ ಹೋಗ್ತೀವಲ್ವಾ? ಪಾಯಿಂಟಿಗೆ ರೀಚ್ ಆದ್ವಿ. ಒಂದ್ಸಲ ನೀವೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕಿಲ್ಲಿ. ಲುಕ್ ಎಟ್ ದ ವ್ಯೂ ಗೈಸ್, ಸಕ್ಕತ್ತಾಗಿದೆ. ಸನ್ಸೆಟ್ ಆಗೋಯ್ತು ಆಲ್ರೆಡಿ. ಒಂಚೂರು ಅಬ್ಸರ್ವ್ ಮಾಡಿದ್ರೆ ಅಲ್ಲೊಂದು ಫಾಲ್ಸ್ ಕಾಣುತ್ತೆ ನೋಡಿ. ಝೂಮ್ ಮಾಡ್ತೀನಿ. ಫುಲ್ ಮಿಸ್ಟಿ ಇದೆ, ಕಾಣೋದು ತುಂಬ ಡೌಟು. ನೋಡಿ ಅದು ಮಳ್ಳಳ್ಳಿ ಫಾಲ್ಸ್ ಅಂತೆ. ಸನ್ಸೆಟ್ ಆಗ್ತಿದೆ. ಇಲ್ಲಿ ಮೂನ್ ಇದೆ. ಇವಾಗ ನೋಡಿ ಇವ್ರು ಹೋಗ್ತಾರೆ. ಮೇ ಬಿ ಇಳಿಬೇಕಾದ್ರೆ ಇನ್ನೂ ಅಡ್ವೆಂಚರ್ ಆಗಿರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಹಿಡ್ಕೊಳಕ್ಕೆ ಅಲ್ಲಿ ಗ್ರಿಪ್ ಇಲ್ಲ. ಅದಕ್ಕೆ ನಾನು ಫೋನ್ ಒಳಗಡೆ ಇಟ್ಟೆ. ಆದಷ್ಟು ವೀಡಿಯೋ ಮಾಡಿದ್ದೀನಿ. ದಿಸ್ ಇಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನೀವೆಲ್ಲ ಒಂದ್ಸಲ ಬಂದು ಟ್ರೈ ಮಾಡಿ. ಇಲ್ಲಿ ಆ್ಯಕ್ಚುಲಿ ಈ ಜೀಪಲ್ಲಿ ಒಬ್ಬೊಬ್ರಿಗೆ ಅಂತ ಚಾರ್ಜ್ ಮಾಡಲ್ಲ, ಒಟ್ಟಿಗೆ 1000 ರೂಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಅಲ್ಲಿ ಆಲ್ಮೋಸ್ಟ್ 120 ಮೆಂಬರ್ಸ್ ಫಿಟ್ ಆಗ್ತಾರೆ ಇದರಲ್ಲಿ. ನೀವು ಜಾಸ್ತಿ ಜನ ಬಂದಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೈಟ್ ಆಗಿದೆ, ಊಟಕ್ಕೆ ಬಂದಿದ್ದೀವಿ. ಹೋಮ್ ಸ್ಟೇಲಿ ಏನೇನು ಮಾಡಿದ್ದಾರೆ ತೋರಿಸ್ತೀನಿ. ಶಾವಿಗೆ ಏಕೆ ಪಾಯಸ ಅನಿಸುತ್ತೆ, ವೈಟ್ ರೈಸ್, ಚಿಕನ್ ಗ್ರೇವಿ, ಫಿಶ್, ವೆಜ್ ಸಪ್ರೇಟಾಗಿ ಇಟ್ಟಿದ್ದಾರೆ. ವೆಜ್ಜಲ್ಲಿ ರಸಮ್, ಈ ಪಲ್ಯ ಬೆಳಿಗ್ಗೆ ಇದ್ದಿದ್ದೆ. ಆಮೇಲೆ ಇದೇನು ಮೇ ಬಿ ಗೀ ರೈಸ್ ಅನಿಸುತ್ತೆ, ಗೊತ್ತಿಲ್ಲ. ಗೀ ರೈಸ್ ಮೋಸ್ಟ್ ಪ್ರಾಬ್ಲಿ ಕುರ್ಮಾ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.